ಎಲ್ಲರಿಗೂ ನಮಸ್ಕಾರ. ನಾವು ಹಿಂದಿನ ವಿಡಿಯೋದಲ್ಲಿ ಪೆಟ್ ಟೂಲ್ನ ಯಾವ ರೀತಿ ಓಪನ್ ಮಾಡೋದು ಮತ್ತು ಅದರಲ್ಲಿ ಯಾವ ವಿಷಯಗಳು ಬರುತ್ತೆ ಅಂತ ತಿಳ್ಕೊಂಡಿದ್ದೀರಾ ಅಲ್ವಾ? ಸೊ ನಾವು ಈ ವಿಡಿಯೋದಲ್ಲಿ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದ ಬ್ಯಾಲೆನ್ಸಿಂಗ್ ಕೆಮಿಕಲ್ ಇಕ್ವೇಷನ್ ಅಂದರೆ ರಾಸಾಯನಿಕ ಸಮೀಕರಣವನ್ನು ಸಮತೋಲನಗೊಳಿಸುವುದನ್ನು ಸಿಮ್ಯುಲೇಷನ್ ಮುಖಾಂತರ ನೋಡ್ತಾ ಹೋಗೋಣ. ಸೊ ನೀವು 10ನೇ ತರಗತಿಯಲ್ಲಿ ರಾಸಾಯನಿಕ ಸಮೀಕರಣಗಳ ಬಗ್ಗೆ ತಿಳ್ಕೊಂಡಿರ್ತೀರಾ. ನಾವೀಗ ಪೆಟ್ ಟೂಲ್ನ ಬಳಸಿ ರಾಸಾಯನಿಕ ಸಮೀಕರಣಗಳ ಸಮತೋಲನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಹಾಗಿದ್ರೆ ಅದಕ್ಕೂ ಮೊದಲು ರಾಸಾಯನಿಕ ಸಮೀಕರಣ ಅಂದರೆ ಏನು ಅಂತ ನೋಡೋದಾದರೆ, ರಾಸಾಯನಿಕ ಸಮೀಕರಣವನ್ನು ನಾವು ಒಂದು ಗಣಿತದ ಅಭಿವ್ಯಕ್ತಿ ಅಂತ ಹೇಳ್ಬೋದು. ಹಾಗಿದ್ರೆ ಒಂದು ರಾಸಾಯನಿಕ ಸಮೀಕರಣದಲ್ಲಿ ಏನೇನಿರುತ್ತೆ? ರಿಯಾಕ್ಟೆಂಟ್ಸ್ ಅಂದರೆ ಪ್ರತಿಕ್ರಿಯಾಕಾರಿಗಳು ಮತ್ತು ಪ್ರೊಡಕ್ಟ್ಸ್ ಅಂದರೆ ಉತ್ಪನ್ನಗಳು ಇರುತ್ತೆ ಅಲ್ವಾ? ಹಾಗೆಯೇ ನಾವು ಇದನ್ನು ಒಂದು ತಲೆಯ ಅಥವಾ ಎರಡು ತಲೆಯ ಬಾಣಗಳಿಂದ ಪ್ರದರ್ಶಿಸುತ್ತೀವಿ. ಉದಾಹರಣೆಗೆ ನೀವು ಇಲ್ಲಿ ಒಂದು ಸಮೀಕರಣವನ್ನು ನೋಡ್ತಾ ಇದ್ದೀರಾ ಅಲ್ಲ, ಇಲ್ಲಿ Fe ಮತ್ತು S ಅಂದರೆ ಪ್ರತಿಕ್ರಿಯಾಕಾರಿಗಳು, FeS ಅಂತ ಬರ್ದಿದ್ದೀವಲ್ಲ, ಇದನ್ನ ಉತ್ಪನ್ನ ಅಂದರೆ ಪ್ರೊಡಕ್ಟ್ ಅಂತ ಹೇಳ್ತೀವಿ. ಹಾಗೆಯೇ ಇಲ್ಲಿ ಪ್ಲಸ್ ಚಿಹ್ನೆಯು ಕಬ್ಬಿಣವು ಗಂಧಕದೊಂದಿಗೆ ಪ್ರತಿಕ್ರಿಯಿಸುತ್ತದೆ ಎಂದು ಸೂಚಿಸುತ್ತದೆ. ಇಲ್ಲಿ ನೋಡ್ಬೋದು, ನೀವು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಗುಣಾಂಕ ಹಾಗೂ ಸಬ್ಸ್ಕ್ರಿಪ್ಟ್ಗಳ ನಡುವಿನ ವ್ಯತ್ಯಾಸವನ್ನ ನೋಡ್ಬೋದು ನಾವಿಲ್ಲಿ. ಇದನ್ನ ನಾವು ಉದಾಹರಣೆಯ ಮುಖಾಂತರ ನೋಡ್ತಾ ಹೋಗೋಣ. ಇಲ್ಲಿ ಈ ಉದಾಹರಣೆ ನೋಡ್ತಿದ್ದೀರಾ ಅಲ್ವಾ, H2 + O2 gives H2O ಅಂತ ಇದೆ. ಸೊ ಈ ಸಮೀಕರಣವನ್ನ ನಾವು ಸರಿದೂಗಿಸ್ತಾ ಹೋಗೋಣ. ಹಾಗಿದ್ರೆ ಇಲ್ಲಿ H ಅಂದರೆ ಹೈಡ್ರೋಜನ್, O ಅಂದರೆ ಆಕ್ಸಿಜನ್. ಹೈಡ್ರೋಜನ್ನ ಪರಮಾಣು ಸಂಖ್ಯೆ 2 ಇದೆ, ಆಕ್ಸಿಜನ್ನ ಪರಮಾಣು ಸಂಖ್ಯೆ 2. ಸೊ ಬಲಭಾಗದಲ್ಲೂ ಸಹ ನಮಗೆ ಪರಮಾಣು ಸಂಖ್ಯೆ ಅಷ್ಟೇ ಇರಬೇಕು. ಹಾಗಿದ್ರೆ ಹೈಡ್ರೋಜನ್ನ ಪರಮಾಣು ಸಂಖ್ಯೆ 2, ಆಕ್ಸಿಜನ್ನ ಪರಮಾಣು ಸಂಖ್ಯೆ ಇಲ್ಲಿ ಏನೂ ಇಲ್ಲ ಅಂದರೆ 1 ಅಂತ ಇದೆ ಅಂತ ಅರ್ಥ. ಸೊ ಇಲ್ಲಿ 2 ಬರಬೇಕಂದ್ರೆ ಏನು ಮಾಡಬೇಕು? ಸೊ ಇಲ್ಲಿ 2 ಬರೆಯೋಕ್ಕಾಗಲ್ಲ, ಇಲ್ಲೂ ಬರೆಯೋಕ್ಕಾಗಲ್ಲ. ಸೊ ಹೈಡ್ರೋಜನ್ ಮುಂದೆನೇ ಬರಿಬೇಕು ನಾವು. ಸೊ ಹೈಡ್ರೋಜನ್ನ ಮುಂದೆ ಬರೆದಾಗ ಎರಡೂ ಕಡೆನೂ ಹೈಡ್ರೋಜನ್ನ ಪರಮಾಣು ಸಂಖ್ಯೆ ಏನಿದೆ ಅಂತ ನೋಡ್ತಾ ಹೋದರೆ, ಹೈಡ್ರೋಜನ್ನ ಪರಮಾಣು ಸಂಖ್ಯೆ 2, ಆಕ್ಸಿಜನ್ನ ಪರಮಾಣು ಸಂಖ್ಯೆ 2. ಇಲ್ಲಿ ಬಲಭಾಗದಲ್ಲಿ ಹೈಡ್ರೋಜನ್ನ ಪರಮಾಣು ಸಂಖ್ಯೆ ಇಲ್ಲಿ 2 ಬರೆದಿರೋದ್ರಿಂದ ಇವೆರಡನ್ನು ಗುಣಾಕಾರ ಮಾಡಿದಾಗ 4 ಆಯಿತು. ಆಕ್ಸಿಜನ್ನ ಪರಮಾಣು ಸಂಖ್ಯೆ 2 ಆಯಿತು. ಆದರೆ ಇಲ್ಲಿ ಹೈಡ್ರೋಜನ್ನ ಪರಮಾಣು ಸಂಖ್ಯೆ ಎಡಭಾಗದಲ್ಲಿ 2 ಇದೆ, ಬಲಭಾಗದಲ್ಲಿ 4 ಇದೆ. ಸೊ ಇದನ್ನು ಸರಿದೂಗಿಸ್ಬೇಕಂದ್ರೆ ನಮಗೆ ಎಡಭಾಗದಲ್ಲೂ ಸಹ ಹೈಡ್ರೋಜನ್ನ ಪರಮಾಣು ಸಂಖ್ಯೆ 4 ಬರಬೇಕು. ಆಗ ನಾವು ಹೈಡ್ರೋಜನ್ನ ಮುಂದೆ 2 ಅಂತ ಬರೆದಾಗ ಇಲ್ಲಿ ಗುಣಾಕಾರ ಮಾಡಿದಾಗ 4 ಅಂತ ಆಗುತ್ತೆ. ಸೊ ಈಗ ನೋಡ್ಬೋದು ನೀವು, ಎಡಭಾಗದಲ್ಲೇ ಹಾಗೂ ಬಲಭಾಗದಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಧಾತುಗಳ ಪರಮಾಣು ಸಂಖ್ಯೆ ಸಮನಾಗಿದೆ ಅಂತ ಹೇಳ್ಬೋದು. ಸೊ ಇದನ್ನು ನಾವು ಸರಿದೂಗಿಸಿದ ಸಮೀಕರಣ ಅಂತ ಹೇಳ್ತೀವಿ. ನೀವು ಆಗಲೇ ನೋಡಿದ ಹಾಗೆ ಗುಣಾಂಕ ಮತ್ತು ಸಬ್ಸ್ಕ್ರಿಪ್ಟ್ ಅಂದರೆ ಏನಂದರೆ, ಇಲ್ಲಿ ಹೈಡ್ರೋಜನ್ನ ಕೆಳಗೆ ಪರಮಾಣು ಸಂಖ್ಯೆ ಬರೆದಿದ್ದೀವಲ್ಲ, ಇದನ್ನು ನಾವು ಸಬ್ಸ್ಕ್ರಿಪ್ಟ್ ಅಂತ ಹೇಳ್ತೀವಿ. ಅಂದರೆ ಹೈಡ್ರೋಜನ್ನಲ್ಲಿ ಎಷ್ಟು ಪರಮಾಣುಗಳಿದೆ ಅಂತ ಸಬ್ಸ್ಕ್ರಿಪ್ಟ್ ಸೂಚಿಸುತ್ತದೆ. ಹಾಗೆಯೇ ಹೈಡ್ರೋಜನ್ನ ಹಿಂದೆ ನಾವು ಇಲ್ಲಿ 2 ಅಂತ ಬರೆದಿದ್ದೀವಲ್ಲ, ಇದನ್ನು ಗುಣಾಂಕ ಅಂತ ಹೇಳ್ತೀವಿ. ಇದು ಹೈಡ್ರೋಜನ್ ಧಾತುವಿನ ಎಷ್ಟು ಪ್ರತಿಗಳು ಬೇಕು ನಮಗೆ ಅಂತ ಸೂಚಿಸುತ್ತದೆ. ಸೊ ಇದೇ ರೀತಿಯಾಗಿ ನೀವು ಇನ್ನೊಂದು ಉದಾಹರಣೆಯನ್ನು ಸಹ ಇಲ್ಲಿ ನೋಡಬಹುದು. ಈಗ ನೋಡಿದ್ರಿ ಅಲ್ವಾ ಯಾವ ರೀತಿಯಾಗಿ ಸಮೀಕರಣಗಳನ್ನು ಸಮತೋಲನಗೊಳಿಸಬೇಕು ಅಂತ. ಸೊ ನಾವೀಗ ಪೆಟ್ ಸಿಮ್ಯುಲೇಷನ್ನ ಯೂಸ್ ಮಾಡಿಕೊಂಡು ಕೆಲವೊಂದಿಷ್ಟು ಸಮೀಕರಣಗಳನ್ನು ಸರಿದೂಗಿಸ್ತಾ ಹೋಗೋಣ. ಈಗ ಪೆಟ್ ಟೂಲ್ ನೋಡ್ತಿದ್ದೀರಾ ನೀವು. ಪೆಟ್ ಟೂಲ್ ಓಪನ್ ಮಾಡಿದಾಗ ಕೆಮಿಸ್ಟ್ರಿ ಅಂತ ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು, ರಾಸಾಯನಿಕ ಸಮೀಕರಣಗಳ ಸಮತೋಲನ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದು ಓಪನ್ ಆಯ್ತು. ಇವಾಗ ರಾಸಾಯನಿಕ ಸಮೀಕರಣಗಳ ಸಮತೋಲನ ಅನ್ನೋ ಸಿಮ್ಯುಲೇಷನ್. ಸೊ ಸಿಮ್ಯುಲೇಷನ್ನ ಓಪನ್ ಮಾಡೋಣ. ಈ ಸಿಮ್ಯುಲೇಷನ್ನಲ್ಲಿ 2 ಪಾರ್ಟ್ಸ್ ಬರುತ್ತೆ. ಸೊ ಫಸ್ಟ್ ಪಾರ್ಟ್ ಇಂಟ್ರೊಡಕ್ಷನ್ ಅಂತ ಇರುತ್ತೆ, ಅಂದರೆ ಪರಿಚಯ. ಸೆಕೆಂಡ್ ಪಾರ್ಟ್ ಆಟ ಅಂತ ಇದೆ. ಸೊ ಫಸ್ಟ್ ಪಾರ್ಟ್ ಓಪನ್ ಮಾಡಿದರೆ ಇಲ್ಲಿ ನೋಡ್ಬೋದು ನೀವು, ಅಮೋನಿಯಾ ಮಾಡಿ ನೀರನ್ನು ಪ್ರತ್ಯೇಕಿಸಿ ದಹನಕ್ಕೊಳಗಾಗಬಹುದಾದ ಮೀಥೇನ್ ಅಂತ. ಸೊ ಇಲ್ಲಿ ಉಪಕರಣಗಳು ಯಾವುದೂ ಇಲ್ಲ ಅಂತ ಇದೆ. ನಿಮಗೆ ಯಾವ್ದು ಬೇಕೋ ಅದು ಚೂಸ್ ಮಾಡ್ಬೋದು ಇವು 2ರಲ್ಲಿ. ಸೊ ನಾನು ಮಧ್ಯದಲ್ಲಿರೋದು ಚೂಸ್ ಮಾಡ್ತೀನಿ. ಇಲ್ಲಿ ನಾವು ನೈಟ್ರೋಜನ್, ಹೈಡ್ರೋಜನ್ ಇದೆ. ಸೊ ಇವೆರಡರ ಗುಣಾಂಕವನ್ನು ಜಾಸ್ತಿ ಮಾಡ್ತಾ ಹೋಗಬೇಕು ಮೊದಲು. ಸೊ ನೈಟ್ರೋಜನ್ನ ಗುಣಾಂಕ ನಾನು 1 ಅಂತ ಕೊಟ್ಟರೆ, ನೈಟ್ರೋಜನ್ನ ಪರಮಾಣು ಸಂಖ್ಯೆ 2 ಅಂತ ಇದೆ, ಅಂದರೆ ಇಲ್ಲಿ 2 ನೈಟ್ರೋಜನ್ ಇದೆ. ಸೊ ಹೈಡ್ರೋಜನ್ನ ಗುಣಾಂಕ ಜಾಸ್ತಿ ಮಾಡಿದರೆ 2 ಹೈಡ್ರೋಜನ್ನ ಪರಮಾಣು ಸಂಖ್ಯೆ 2, ಅಂದರೆ 2 ಹೈಡ್ರೋಜನ್ ಇದೆ ಇಲ್ಲಿ. ಸೊ NH3 ಅಂದರೆ ಅಮೋನಿಯಾ ಅಲ್ವಾ. ಸೊ ಇಲ್ಲಿ ಇದನ್ನ ಗುಣಾಂಕವನ್ನು ಜಾಸ್ತಿ ಮಾಡಿದಾಗ ಎಡಭಾಗದಲ್ಲಿ ಎಷ್ಟಿದೆನೋ N ಮತ್ತು H, ಸೊ ಬಲಭಾಗದಲ್ಲೂ ಸಹ ಅಷ್ಟೇ ಇರಬೇಕು. ಆದರೆ ಬಲಭಾಗದಲ್ಲಿ ನೈಟ್ರೋಜನ್ 1 ಇದೆ, ಎಡಭಾಗದಲ್ಲಿ 2 ಇದೆ. ಸೊ ಇಲ್ಲಿ 2 ಆಗಬೇಕಂದ್ರೆ ಇದನ್ನ ಜಾಸ್ತಿ ಮಾಡಬೇಕು ಗುಣಾಂಕವನ್ನು. ಸೊ 2 ಮಾಡಿದಾಗ ನೈಟ್ರೋಜನ್ ಸರಿದೂಗಿಸ್ತು, ಆದರೆ ಹೈಡ್ರೋಜನ್ ಜಾಸ್ತಿ ಆಯಿತು. ಹೈಡ್ರೋಜನ್ ಎಷ್ಟಾಯಿತು? 6 ಅಲ್ವಾ. ಸೊ ನಮಗೆ ಎಡಭಾಗದಲ್ಲೂ ಹೈಡ್ರೋಜನ್ 6 ಬರಬೇಕಂದ್ರೆ
ಇದನ್ನ ಜಾಸ್ತಿ ಮಾಡಬೇಕು. ಸೊ 6 ಆಗಿದ್ದಕ್ಕೆ ಈ ರೀತಿ ಸರಿದೂಗಿಸಿದ ಮೇಲೆ ಈ ರೀತಿ ಬರುತ್ತೆ. ಈಗ ಕಾಣ್ತಿದೆ ಅಲ್ವಾ ಚಿತ್ರ. ನಾವು ಇದರಲ್ಲಿ ನೀರನ್ನು ಪ್ರತ್ಯೇಕಿಸಿ ಅಂತ ಕೊಟ್ಟರೆ ನೀರನ್ನಷ್ಟೇ ಸಪ್ರೇಟ್ ಮಾಡೋದಿದು. ಸೊ ಇಲ್ಲಿ ನಾವು ಗುಣಾಂಕವನ್ನು ಜಾಸ್ತಿ ಮಾಡಿದರೆ ಎಷ್ಟಾಯಿತು? ಹೈಡ್ರೋಜನ್ 2 ಇದೆ, ಇಲ್ಲಿ ನೋಡ್ಬೋದು ನೀವು 2 ವೈಟ್ ಕಲರ್ ಚುಕ್ಕಿ ಕಾಣಿಸ್ತಿದೆಯಲ್ಲ, ಇದು ಹೈಡ್ರೋಜನ್. ಆಕ್ಸಿಜನ್ 1 ಇದೆ, ಇಲ್ಲಿ ಮಧ್ಯದಲ್ಲಿ ಇದೆಯಲ್ಲ, ಇದು ಆಕ್ಸಿಜನ್. ಸೊ ನಾವು ಬಲಭಾಗದಲ್ಲಿ ಇದನ್ನು ಸರಿದೂಗಿಸ್ಬೇಕಂದ್ರೆ ನಮಗೆ ಹೈಡ್ರೋಜನ್ ಎಷ್ಟು ಬೇಕು? 2 ಇದೆ ಇವಾಗ ಹೈಡ್ರೋಜನ್. ಆಕ್ಸಿಜನ್ ಎಷ್ಟು ಬೇಕು? 1. ಆದರೆ ಆಕ್ಸಿಜನ್ ಇಲ್ಲಿ 2 ಇದೆ, ಸೊ 2 ಬಂತು. ಸೊ ಆಕ್ಸಿಜನ್ನು ಜಾಸ್ತಿ ಮಾಡಬೇಕಂದ್ರೆ ನಾವಿಲ್ಲಿ ಇಲ್ಲಿ ಜಾಸ್ತಿ ಮಾಡಬೇಕು. ಇಲ್ಲಿ ಗುಣಾಂಕವನ್ನು ಜಾಸ್ತಿ ಮಾಡಿದರೆ ಎಡಭಾಗದಲ್ಲಿ ಹೈಡ್ರೋಜನ್ ಸಹ ಜಾಸ್ತಿ ಆಯಿತು. ಸೊ ಹೈಡ್ರೋಜನ್ನ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಇಲ್ಲಿ ಬಲಭಾಗದಲ್ಲಿ ಸಹ ಬ್ಯಾಲೆನ್ಸ್ ಮಾಡಬೇಕು. ಸೊ ಇದನ್ನು ನಾವು ಸರಿದೂಗಿಸಿದ ಸಮೀಕರಣ ಅಂತ ಹೇಳ್ತೀವಿ. ಇದನ್ನು ಸಹ ನೀವು ಟ್ರೈ ಮಾಡಿ ನೋಡಿ ಇದನ್ನು. ಸೊ ನಾವಿವಾಗ ಪರಿಚಯ ಇದರಲ್ಲಿ ನೋಡಿದ್ವಿ. ಸೊ ನಾವು ಇಲ್ಲಿ ಗೇಮ್ ಅಂತ ಇದೆ, ಆಟ ಅಂತ, ಇದರಲ್ಲಿ ನೋಡಿದರೆ ಇಲ್ಲಿ ನೀವು ಲೆವೆಲ್ಸ್ ಇರುತ್ತೆ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ. ಸೊ ನಿಮಗೆ ಯಾವ್ದು ಬೇಕೋ ಅದು ಚೂಸ್ ಮಾಡ್ಕೋಬೋದು. ಸೊ ಲೆವೆಲ್ 1ನ ಓಪನ್ ಮಾಡಿದರೆ ಇಲ್ಲೂ ಸೇಮ್, ಅಲ್ಲಿ ಯಾವ ರೀತಿ ಗುಣಾಂಕವನ್ನು ಜಾಸ್ತಿ ಮಾಡ್ತಾ ಹೋದ್ರೋ ಅದೇ ರೀತಿಯಾಗಿ ಇಲ್ಲಿ ಗುಣಾಂಕವನ್ನು ಜಾಸ್ತಿ ಮಾಡ್ತಾ ಹೋಗಬೇಕು. ಇಲ್ಲಿ ಜಾಸ್ತಿ ಮಾಡಿದೆ. ಇವಾಗ ಹೈಡ್ರೋಜನ್ ಎಷ್ಟಾಯಿತು? 2 ಇದೆ, 2 ಬಂತು. ಫ್ಲೋರಿನ್ ಎಷ್ಟು ಬರಬೇಕು? 2 ಬಂತು. ಇಲ್ಲಿ ಸಹ ಒಂದು ಗುಣಾಂಕವನ್ನು ಜಾಸ್ತಿ ಮಾಡಿದರೆ 2 ಫ್ಲೋರಿನ್, ಅಂದರೆ ಇಲ್ಲಿ ಪರಮಾಣು ಸಂಖ್ಯೆ 2 ಇದೆ ಅಲ್ಲ, ಸೊ 2 ಬಂತು. ನಮಗೆ ಇಲ್ಲಿ ಹೈಡ್ರೋಜನ್ 2 ಇದೆ, ಫ್ಲೋರಿನ್ 2 ಇದೆ. ಸೊ ಇಲ್ಲಿ ಸೇಮ್ ಬರಬೇಕಂದ್ರೆ ಗುಣಾಂಕವನ್ನು ಜಾಸ್ತಿ ಮಾಡಿದಾಗ 1 ಫ್ಲೋರಿನ್ 1 ಹೈಡ್ರೋಜನ್ ಬಂತು. ಸೊ ನಮಗೆ 2 ಬರಬೇಕು. ಇನ್ನೊಂದು ಸರಿ ಜಾಸ್ತಿ ಮಾಡಿದರೆ 2 ಆಯಿತು. ಇಲ್ಲಿ ಪರಿಶೀಲಿಸಿ ಅಂತ ಕೊಟ್ಟರೆ ಅದು ಕರೆಕ್ಟ್ ಇದ್ದರೆ ಸಮತೋಲಿತ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಬೇಕಂದರೆ ಮುಂದಿನ ಅಂತ ಕ್ಲಿಕ್ ಮಾಡಬೇಕು. ಇದನ್ನ ಓಪನ್ ಮಾಡಿದಾಗ ಸೇಮ್ ಅದೇ ಲೆವೆಲಲ್ಲಿ ಇದನ್ನು ಮಾಡ್ತಿದ್ದೀವಿ. ಇಲ್ಲಿ ನೋಡ್ಬೋದು ನೀವು ಮಟ್ಟ 1 ಸವಾಲು ಅಂತ ಇದೆ, ನಿಮ್ಮದು ಸ್ಕೋರ್ ಇರುತ್ತೆ, ಅಂಕ ಅಂತ. ಪುನಃ ಆರಂಭಿಸಿ ಅಂತ ಕೊಟ್ಟರೆ ಮತ್ತೆ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು. ನೆಕ್ಸ್ಟ್ 3rd ಲೆವೆಲ್ ಇರುತ್ತೆ. ಈ ರೀತಿಯಾಗಿ ನೀವು ಇಲ್ಲಿ ಬರುವಂತಹ ಸಿಮ್ಯುಲೇಷನ್ನ ಟ್ರೈ ಮಾಡಿ ನೋಡಬಹುದು. ಸೊ ನೀವೀಗ ಪೆಟ್ ಟೂಲ್ನ ಬಳಸಿ ಸಿಮ್ಯುಲೇಷನ್ನ ಸಮತೋಲನಗೊಳಿಸುವುದನ್ನು ನೋಡಿದ್ರಿ. ಹಾಗೆಯೇ ರಾಸಾಯನಿಕ ಸಮೀಕರಣಗಳನ್ನು ಸಮತೋಲನಗೊಳಿಸಲು ಪ್ರಯತ್ನಿಸಿ. ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿ ಅಂಶದ ಪರಮಾಣುಗಳ ಸಂಖ್ಯೆಯನ್ನು ಸಂರಕ್ಷಿಸಲಾಗಿದೆ ಎಂದು ಗುರುತಿಸಿ. ರೆಕಗ್ನೈಸ್ ದಟ್ ದ ನಂಬರ್ ಆಫ್ ಆಟಮ್ಸ್ ಆಫ್ ಈಚ್ ಎಲಿಮೆಂಟ್ ಈಸ್ ಕನ್ಸರ್ವ್ಡ್ ಇನ್ ಅ ಕೆಮಿಕಲ್ ರಿಯಾಕ್ಷನ್. ಹಾಗೆಯೇ ರಾಸಾಯನಿಕ ಸಮೀಕರಣದಲ್ಲಿ ಗುಣಾಂಕಗಳು ಮತ್ತು ಸಬ್ಸ್ಕ್ರಿಪ್ಟ್ಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸಿ. ಡಿಸ್ಕ್ರೈಬ್ ದ ಡಿಫರೆನ್ಸ್ ಬಿಟ್ವೀನ್ ಕೋಎಫಿಷಿಯೆಂಟ್ಸ್ ಆ್ಯಂಡ್ ಸಬ್ಸ್ಕ್ರಿಪ್ಟ್ಸ್ ಇನ್ ಅ ಕೆಮಿಕಲ್ ಇಕ್ವೇಷನ್. ಥ್ಯಾಂಕ್ ಯು.